ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ನನ್ನ ಬಾಣಂತನ ರುಟೀನ್ ಆ್ಯಂಡ್ ನನ್ನ ಬಾಣಂತನ ಆರೈಕೆ ಮತ್ತು ಮಗು ಆರೈಕೆ ಯಾರು ಮಾಡ್ತಾಯಿದ್ದಾರೆ ಮತ್ತು ಹೇಗೆ ಮಾಡ್ತಾಯಿದ್ದಾರೆ ಅಂತ ಈ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ವ್ಲಾಗನ್ನು ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಫಸ್ಟಿಗೆ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ದೊಡ್ಡಮ್ಮ ಕೊಬ್ಬರಿ ಖಾರ ಮಾಡ್ತಾಯಿದ್ರು. ಸೊ ಇದು ಮೇನ್ ಇಂಪಾರ್ಟೆಂಟು ಬಾಣಂತಿಯರಿಗೆ ಕೊಡೋದು. ಸೊ ಆವಾಗ ನಾನು ವಿಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೆ. ಈ ರೆಸಿಪಿ ಏನಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಹಾಕಿದ್ದೀನಿ. ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ರೆಸಿಪಿನ ನಾನು ಕ್ಯಾಪ್ಚರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ಬಂದು ಹೊರಸು ಹೆಣಿತಾ ಇರೋದು. ಹೊರಸು ಹೆಣಿಯೋರು ನಮ್ಮ ಪಾಪನಿಗೆ ಪರಿಚಯ ಇದ್ದಾರೆ. ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲೂ ಕೂಡ ಇವರೇ ಹೊರಸು ಹೆಣೆದು ಕೊಟ್ಟಿದ್ದು ಆ್ಯಂಡ್ ಈ ಸರಿ ಕೂಡ ಇವರೇ ಹೆಣೆದು ಕೊಟ್ಟಿದ್ದು. ಬಟ್ ಈ ಸತಿ ಸ್ವಲ್ಪ ಚೇಂಜಸ್ ಏನಪ್ಪ ಅಂತ ಅಂದರೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಮಾವ ಹೆಲ್ಪ್ ಮಾಡ್ತಾಯಿದ್ರು ಹೊರಸು ಹೆಣಿಯೋದಕ್ಕೆ ಅವರಿಗೆ. ಆ್ಯಂಡ್ ಈ ಹೊರಸನ್ನ ಹೇಗೆ ನಾವು ಹೆಣಿಸಿದ್ದು ಅಂತ ಅಂದರೆ ಮನೇಲಿರೋ ಮಂಚಕ್ಕೇ ಮಾರ್ಕೆಟಿಂದ ಹಗ್ಗ ತೊಗೊಂಡು ಬಂದು ಹೆಣಿಸಿದ್ದು. ಇನ್ನು ಕೆಲವ್ರ ಮನೇಲಿ ಇದು ಪರ್ಮನೆಂಟ್ ಆಗಿರುತ್ತೆ. ಸೊ ಬಾಣಂತಿಯರು ಮನೇಲಿರೋರು ಸ್ವಲ್ಪ ದಿವಸ ಕೊಡಿ ಅಂತ ಕೇಳಿಬಿಟ್ಟು ಇಸ್ಕೊಂಡು ಹೋಗ್ತಾರೆ. ಬಟ್ ನಮಗದು ಇಷ್ಟ ಇಲ್ಲ. ಸೊ ಹಾಗಾಗಿ ನಾವು ಮನೇಲೇ ಹೊರಸು ಹೆಣಿಸಿದ್ದೀವಿ. ಇನ್ನು ನನ್ನ ಬಾಣಂತನ ಆರೈಕೆ ಯಾರು ಮಾಡ್ತಾಯಿದ್ದಾರೆ ಅಂತ ಅಂದರೆ ಅಮ್ಮ ಮಾಡ್ತಾಯಿದ್ದಾರೆ. ಸೊ ಅವರು ಡೆಲಿವರಿ ಡೇಯಿಂದನೂ ಕೆಲಸನ ಬಿಟ್ಟಿದ್ದಾರೆ. ಸೊ ಒಂದು 2 ಮಂತ್ಸು ಅವರು ಮನೇಲಿ ನನ್ನ ಮತ್ತು ಮಗು ಆರೈಕೆನ ಮಾಡ್ಕೊಂಡಿರ್ತಾರೆ. ನನ್ನ ಬಾಣಂತನದ ರುಟೀನ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಎದ್ದೇಳೋ ಟೈಮಿಂಗ್ ಸ್ವಲ್ಪ ಚೇಂಜಸ್ ಇರುತ್ತೆ. ಡೈಲಿನೂ 8 o'clock 8:30 ಒಂದೊಂದು ಸತಿ 5 o'clock ಎದ್ದಿರ್ತೀನಿ. ಬಿಕಾಸ್ ನನ್ನ ಮಗ ಹುಟ್ಟಿರೋ ಟೈಮಿಂಗ್ ಬಂದು ಮಧ್ಯಾಹ್ನ 1:53ಗೆ. ಸೊ ಡೇ ಟೈಮ್ ಹುಟ್ಟಿರೋದ್ರಿಂದ ಅವನು ನೈಟೆಲ್ಲ ಎಚ್ಚರವಾಗಿರ್ತಾನೆ, ಡೇ ಟೈಮು ಮಲ್ಕೊತಾನೆ. ಸೊ ಹಾಗಾಗಿ ನನಗೂ ನಿದ್ದೆ ಇರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ಸ್ನಾನ ಮಾಡ್ತೀನಿ. ಅಮ್ಮ ಸ್ನಾನಕ್ಕೆ ರೆಡಿ ಮಾಡೋದು ಫಸ್ಟಿಗೆ. ಬೇರೆಯವ್ರ ಮನೇಲಿ ಬಾಣಂತಿ ಆರೈಕೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಮನೇಲಿ ಮಾತ್ರ ನಮ್ಮ ಮಮ್ಮಿ ನನಗೆ 2 ಟೈಮ್ಸು ತಲೆ ಸ್ನಾನ ಮಾಡಿಸ್ತಾರೆ. ಸ್ನಾನಕ್ಕಿಂತ ಮುಂಚೆ ಬೇವಿನ ಸೊಪ್ಪನ್ನು ಕುಟ್ಟಿ ಪುಡಿ ಮಾಡಿ ಅರಿಶಿಣದಲ್ಲಿ ಸೇರಿಸ್ತಾರೆ. ಅರಿಶಿಣನ ಬಾಡಿಗೆ ಅಪ್ಲೈ ಮಾಡ್ತಾರೆ. ಯಾಕೆಂತ ಅಂದರೆ ಬಾಣಂತಿ ಟೈಮಲ್ಲಿ ಬಿಸಿ ಬಿಸಿ ನೀರು ಹಾಕೋದ್ರಿಂದ ಇವಾಗ ಬಿಸಿಲು ಕೂಡ ಜಾಸ್ತಿ ಇದೆ. ಸೊ ರ್ಯಾಷಸ್ ಆಗುತ್ತೆ ಮತ್ತು ಸ್ಕಿನ್ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಬೇವಿನ ಸೊಪ್ಪನ್ನು ಅರಿಶಿಣದಲ್ಲಿ ಹಾಕಿ ಬಾಡಿಗೆ ಅಪ್ಲೈ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಕೊಕೊನಟ್ ಆಯಿಲ್ನ ಬಿಸಿ ಮಾಡಿ ಬೆಳಗ್ಗೆ ಮತ್ತು ನೈಟು ಸ್ನಾನಕ್ಕಿಂತ 5 minutes ಮುಂಚೆ ನನಗೆ ತಲೆ ಮಸಾಜ್ ಮಾಡ್ತಾರೆ. ಸೊ ನಾನು ಯಾವ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ ಅಂತ ಇವಾಗ ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ. ಹೇರ್ ಸೀಕ್ರೆಟ್ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಹೋಗಿ ಚೆಕ್ಔಟ್ ಮಾಡಿ. ಇಲ್ಲ ಅಂತ ಅಂದರೂ ನೆಕ್ಸ್ಟ್ ಒಂದು ಯಾವುದಾದ್ರೂ ವ್ಲಾಗಲ್ಲಿ ನಾನು ಯಾವ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡೋದು ಅದನ್ನೇ. ಆ್ಯಂಡ್ ನನ್ನ ಮಗಳಿಗೂ ಕೂಡ ನಾನು ಅದನ್ನೇ ಯೂಸ್ ಮಾಡಿದ್ದೀನಿ. ನನ್ನ ಮಗನಿಗೂ ಕೂಡ ಬಾಡಿ ಮಸಾಜ್ಗೆ ಅದೇ ಆಯಿಲನ್ನು ಯೂಸ್ ಮಾಡೋದು. ಇನ್ನು ನೆಕ್ಸ್ಟು ಸ್ನಾನ ಆಗಿದ ತಕ್ಷಣವೇ ಮೊದಲು ಅಮ್ಮ ನನಗೆ ಕೂದಲು ಒಣಗಿಸ್ತಾರೆ. ಬಿಕಾಸ್ ಕೂದಲು ಜಾಸ್ತಿ ಇರೋದ್ರಿಂದ ಬೇಗ ಶೀತ ಆಗಿಬಿಡುತ್ತೆ ಹಸಿ ಇದ್ದರೆ ಅಂತ ಅಂದ್ಬಿಟ್ಟು ಫಸ್ಟು ಕೂದಲು ಒಣಗಿಸ್ತಾರೆ. ಇವಾಗೇನು ಹೊಗೆ ಬರ್ತಾಯಿದೆಯಲ್ಲ, ಸೊ ಇದಕ್ಕೆ ನಾವು ಲೋಬಾನ ಯೂಸ್ ಮಾಡ್ತೀವಿ. ಆ್ಯಂಡ್ ಡೇ ಫುಲ್ಲು ನಾನು ಈ ಹೊರಸನ್ನು ಯೂಸ್ ಮಾಡಲ್ಲ. ಡೇ ಫುಲ್ಲು ನಾನು ಬೆಡ್ಡನ್ನು ಯೂಸ್ ಮಾಡ್ತೀನಿ. ಅದನ್ನು ರೂಮ್ ಕ್ಲೀನ್ ಮಾಡಬೇಕಾದ್ರೆ ತೋರಿಸ್ತೀನಿ. ಇದ್ರ ಪಕ್ಕದ ರೂಮೇ ಅದು. ತಲೆ ಕೂದಲೆಲ್ಲ ಒಣಗಿಸ್ಕೊಂಡಾದ್ಮೇಲೆ ಬ್ರಷ್ ಮಾಡಿಕೊಂಡು ಫಸ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಎಲ್ರಿಗೂ ಗೊತ್ತಿರುತ್ತೆ ಬಾಣಂತಿಯರಿಗೆ ಫಸ್ಟು ಬಿಸಿನೀರು ಕೊಡ್ತಾರೆ. ನ್ಯೂ ಬಾರ್ನ್ ಬೇಬಿನ ಬಿಸಿಲಿಗೆ ಕರ್ಕೊಂಡು ಹೋಗಬೇಕು, ಎಳೆ ಬಿಸಿಲಿಗೆ. ಸೊ ಹಾಗಾಗಿ ಮಮ್ಮಿ ಎಳೆ ಬಿಸಿಲಿಗೆ ಒಂದು 10 to 15 minutes ಕರ್ಕೊಂಡು ಹೋಗ್ತಾರೆ. ಸೊ ಅದಾದಮೇಲೆ ನನಗೆ ಅಮ್ಮ ಆಳ್ವಿ ಕೊಡ್ತಾರೆ. ಆಳ್ವಿ ಈ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟು. ಇದಕ್ಕೆ ನನಗೆ ಹಾಲು ತುಪ್ಪ ಹಾಕಿ ಕೊಡ್ತಾರೆ. ಬಿಸಿ ಬಿಸಿಯಾಗಿರೋದನ್ನು ಕುಡಿಬೇಕು. ಇದರಿಂದ ಸೊಂಟ ನೋವು ಕಡಿಮೆ ಆಗುತ್ತೆ. ಆ್ಯಂಡ್ ಬಾಣಂತಿಯರೇ ಕುಡಿಬೇಕು ಅಂತೇನೂ ಇಲ್ಲ. ಸೊ ಸೊಂಟ ನೋವು ಬಂದಾಗೆಲ್ಲ ಇದನ್ನು ಕುಡಿದ್ರೆ ಸೊಂಟ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದ್ರದ್ದು ರೆಸಿಪಿ ಏನಾದರೂ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಇನ್ಸ್ಟಾದಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ಈ ಒಂದು ರೆಸಿಪಿ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ನನಗೆ ರವಾದಿಂದ ಮಾಡಿರೋ ಹುಗ್ಗಿ ಕೊಡ್ತಾರೆ. ಕೇಸರಿ ಬಾತ್ ಅಂತ ಬೆಂಗಳೂರಲ್ಲಿ ಹೇಳ್ತಾರೆ ಈ ಒಂದು ರೆಸಿಪಿಗೆ. ಸೊ ಇದಕ್ಕೂ ಕೂಡ ತುಪ್ಪ ಹಾಕಿ ಕೊಡ್ತಾರೆ. ತುಪ್ಪ ಹಾಲು ಮಿಕ್ಸ್ ಮಾಡಿ ಕೊಡ್ತಾರೆ. ಬೆಳಗ್ಗೆ ಟೈಮು ನಾನು ಇದಿಷ್ಟೇ ತಿಂತೀನಿ. ಬಿಕಾಸ್ ಬೆಲ್ಟ್ ಕಟ್ಟಿರೋದ್ರಿಂದ ನನಗೆ ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬಿದೆ ಅಂತ ಅನಿಸ್ಬಿಡುತ್ತೆ. ಸೊ ಅಷ್ಟರಲ್ಲಿ ಪಾಪು ಎದ್ದಿರ್ತಾನೆ. ಪಾಪುಗೆ ಆಯಿಲ್ ಮಸಾಜು ಮತ್ತು ಅವ್ನ ಸ್ನಾನ ಎಲ್ಲ ಮಾಡಿಸ್ಬೇಕಲ್ಲ. ಸೊ ಒಂದು ಸ್ನಾನ ಎಲ್ಲ ಮಾಡಿಸ್ತಾರೆ. ಫಸ್ಟ್ ಹೇಳಿದಾಗೇ ಅಮ್ಮನೇ ನನ್ನ ಮತ್ತು ಪಾಪು ಆರೈಕೆ ಮಾಡ್ತಾ ಇರೋದು. ಸೊ ಅವರೇ ಆಯಿಲ್ ಮಸಾಜು ಮತ್ತು ಸ್ನಾನ ಎಲ್ಲ ಮಾಡಿಸ್ತಾರೆ. ಸೊ ಅದಾದಮೇಲೆ ನಾವು
ಹೊಗೆ ತಗೊಳ್ಳೋದಕ್ಕೆ ದೇವರಿಗೆ ಯೂಸ್ ಮಾಡ್ತೀವಲ್ಲ ಧೂಪ, ಸೊ ಅದು ಲೋಬಾನ ಅಂತ ಕರಿತೀವಿ, ಅದನ್ನು ಯೂಸ್ ಮಾಡ್ತೀವಿ. ಇನ್ನು ಕೆಲವರು ಸಾಂಬ್ರಾಣಿ ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡೋದ್ರಿಂದ ಕೋಲ್ಡು ಶೀತ ಆಗಲ್ಲ, ಇನ್ ಕೇಸ್ ಆಗಿದ್ದರೆ ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ. ಪಾಪುನ ಜೋಲಿನಲ್ಲಿ ಮಲಗಿಸ್ತೀನಿ. ಜೋಲಿನಲ್ಲಿ ಮಲಗಿಸೋದ್ರಿಂದ ತಲೆ ದುಂಡಗಾಗುತ್ತೆ ಅಂತ ಹೇಳ್ತಾರೆ. ನನ್ನ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ನನ್ನ ಮಗಳ ಟೈಮಲ್ಲಿ ಹಾಲು ಕಡಿಮೆ ಇತ್ತು. ಸೊ ಹಾಗಾಗಿ ಅವಳಿಗೆ ಯಾವಾಗ್ಲೂ ಫೀಡ್ ಮಾಡಿಕೊಂಡೆ ಮಲಗ್ತಾ ಇರಬೇಕು. ಸೊ ಹಾಗಾಗಿ ಅವಳಿಗೆ ನಾನು ಪಿಲ್ಲೋನ ಯೂಸ್ ಮಾಡಿದ್ದೆ. ಅವಳದು ಕೂಡ ತಲೆ ದುಂಡಗೇ ಇದೆ. ಬೆಲಿ ಫ್ಯಾಟ್ಗೆ ಅಂತ ನಾನು ಈ ಬೆಲ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ಬೆನ್ನೋವು ಕಡಿಮೆ ಆಗುತ್ತೆ. ಆ್ಯಂಡ್ ಡಾಕ್ಟರ್ ರೆಫರ್ ಮಾಡಿರೋದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇದನ್ನು ಮಾರ್ಕೆಟಲ್ಲಿ ತರಿಸಿದ್ದೀನಿ, ಮೆಡಿಕಲಲ್ಲಿ. ಇದ್ರದ್ದು ಪ್ರೈಸ್ ಬಂದು 500 ರೂಪೀಸ್ ಇದೆ. ಪಾಪುದು ಬಟ್ಟೆಗಳೆಲ್ಲ ಒಂದು ಸೈಡು ಮಡಚಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಪಾಪುದು ಬಟ್ಟೆಗಳು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಈ ಬ್ಯಾಸ್ಕೆಟ್ನ ತರಿಸಿದ್ದೆ. ಆ್ಯಂಡ್ ಫಸ್ಟಿಗೆ ಟೇಬಲ್ ಮೇಲೆಲ್ಲ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ. ತುಂಬ ಮೆಸ್ಸಿ ಅಂತ ಅನ್ನಿಸ್ತಾ ಇತ್ತು ರೂಮೆಲ್ಲನೂ. ಹಾಗಾಗಿ ಈ ಬ್ಯಾಸ್ಕೆಟ್ನ ತರಿಸಿದ್ದೆ. ಈ ಬ್ಯಾಸ್ಕೆಟ್ನ ನಾನು ಮಾರ್ಕೆಟಲ್ಲಿ ತೊಗೊಂಡಿರೋದು. ಇದ್ರದ್ದು ಪ್ರೈಸ್ ಬಂದು 500 ರೂಪೀಸ್ ಇದೆ. ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಯಾವುದೇ ರೀತಿ ಊಟಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಪಾಪುಗೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಈ ಥರ ಖಾರ, ಐಸ್ ಕ್ರೀಮು, ಫಾಸ್ಟ್ ಫುಡ್ಡು ಇದನ್ನೆಲ್ಲ ಬಿಟ್ಟು ಬಾಕಿದು ಅಂದರೆ ಚಪಾತಿ, ರೊಟ್ಟಿ, ರೈಸು, ಸಾಂಬಾರು, ತರಕಾರಿ, ಸೊಪ್ಪು ತಿನ್ಬೋದಲ್ಲ. ಸೊ ಹಂಗಾಗಿ ಊಟದ್ದೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ನನಗೆ. ನನ್ನ ಜೊತೆಗೇ ನನ್ನ ಮಗಳೂ ಕೂಡ ಊಟ ಮಾಡೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಅವಳಿಗೆ ಊಟ ತಿಂಡಿ ಎಲ್ಲ ನಾನೇ ಮಾಡಿಸ್ಬೇಕು, ಬೇರೆಯವ್ರ ಕೈಯಿಂದ ತಿನ್ನಲ್ಲ. ಬೇರೆಯವ್ರು ಏನಾದರೂ ತಿನ್ಸೋಕೆ ಹೋದ್ರೂ ಬ್ಯಾಕ್ ಮಾಡ್ತಾಳೆ. ಇಲ್ಲ ಅಂತಂದರೆ ಸ್ಪೂನಿಂದ ತಿನ್ನಿಸ್ಬೇಕು, ಬೇರೆ ಯಾರಾದರೂ ತಿನ್ನಿಸ್ಬೇಕು ಅಂತ ಅಂದರೆ ಅವಳು ಹೆಂಗೆ ಊಟ ಮಾಡ್ತಾಳೋ, ಹೊಟ್ಟೆ ತುಂಬ ತಿಂತಾಳೋ ಇಲ್ಲೋ, ಇದೇ ಚಿಂತೆ ಆಗಿಬಿಟ್ಟಿತ್ತು ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ. ಇನ್ನು ನೆಕ್ಸ್ಟ್ ಬಂದು ಸ್ಟಾರ್ಟಿಂಗಲ್ಲಿ ನೀವೇನು ನೋಡಿದ್ರಿ, ನಾನು ಕೂದಲು ಒಣಗಿಸ್ಕೊತಾ ಇರೋ ರೂಮ್ ಬೇರೆ, ಈ ರೂಮ್ ಬೇರೆ. ಬಿಕಾಸ್ ಅಲ್ಲಿ ಹೊರಿಸಿರುತ್ತೆ, ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೆಲ್ಲ ಆಗೋಲ್ಲ. ನಾರ್ಮಲ್ ಡೆಲಿವರಿ ಆದರೂ ಕೂಡ ಸ್ಟಿಚಸ್ ಇರುತ್ತೆ, ಸೊ ಕೂತ್ಕೊಳ್ಳೋಕ್ಕೆಲ್ಲ ಬರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಕೂದಲು ಎಲ್ಲ ಒಣಗಿಸ್ಕೊಂಡು ಕೈ, ಕಾಲು, ಮುಖ ಎಲ್ಲ ಕಾಯಿಸ್ಕೊಂಡ್ಬಿಟ್ಟು ಈ ರೂಮಲ್ಲಿ ಬಂದು ಮಲ್ಕೊತೀನಿ. ಈ ರೂಮಲ್ಲಿ ಬೆಡ್ ಹಾಕಿದ್ದಾರೆ ಸಾಫ್ಟಾಗಿರೋದು. ಸೊ ಇದು ನೆಕ್ಸ್ಟ್ ತೋರಿಸ್ತೀನಿ ಈ ರೂಮ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಫ್ರೆಶ್ ಏರ್ ಬರಲಿ ಅಂತ ಅಂದ್ಬಿಟ್ಟು ವಿಂಡೋ ಡೋರ್ಸು ಮತ್ತು ಕರ್ಟನ್ಸು ಓಪನ್ ಮಾಡಿರ್ತೀನಿ. ಆ್ಯಂಡ್ ನಾನು ಫ್ಯಾನು ಯೂಸ್ ಮಾಡಲ್ಲ. ಹಾಸ್ಪಿಟ್ಲಲ್ಲಿದ್ದಾಗ 3 ಡೇಸು ಹಾಸ್ಪಿಟಲ್ ಕಂಟಿನ್ಯೂ ಆಗಿತ್ತು. ಬಟ್ ಮನೆಯಲ್ಲೆಲ್ಲ ಬೇಡ, ಯೂಸ್ ಮಾಡಬೇಡ ಅಂತ ಹೇಳಿದ್ರಿಂದ ನಾನು ವಿಂಡೋಸ್ನೆಲ್ಲ ಓಪನ್ ಮಾಡಿರ್ತೀನಿ. ಜಾಸ್ತಿ ಹೊತ್ತೇನೂ ಮಾಡಲ್ಲ, ಒಂದು 10 ಮಿನಿಟ್ಸ್ ಓಪನ್ ಮಾಡಿ ಇಟ್ಟಿರ್ತೀನಿ. ಆ್ಯಂಡ್ ನಾನು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕೆಲಸಗಳನ್ನ ಮಾಡ್ಕೊತೀನಿ. ಬಿಕಾಸ್ ನನಗೆ ಸ್ವಲ್ಪ ನೀಟಾಗಿರಬೇಕು ಎಲ್ಲನೂ. ಹಾಗಾಗಿ ಆ್ಯಂಡ್ ರೋಡ್ ಹತ್ರ ಮನೆ ಇರೋದ್ರಿಂದ ಡಸ್ಟು ತುಂಬಾ ಬರುತ್ತೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಆ್ಯಂಡ್ ಅಮ್ಮನಿಗೆ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ. ತಮ್ಮನೂ ಕೆಲ್ಸಕ್ಕೆ ಹೋಗ್ತಾನೆ, ಪಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ. ಅವರಿಗೆ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಆ್ಯಂಡ್ ನನ್ನನ್ನು ನೋಡ್ಕೋಬೇಕು, ಪಾಪನ ನೋಡ್ಕೋಬೇಕು. ಒಂದೊಂದು ಸತಿ ನನ್ನ ಮಗಳು ಗೇಟ್ ಆಚೆ ಆಟ ಆಡೋಕ್ಕೆ ನಿಂತುಬಿಟ್ರೆ, ಇವಾಗೆಲ್ಲ ಸ್ಕೂಲ್ ರಜೆ ಇದೆಯಲ್ಲ, ಸೊ ಒಳಗಡೆನೇ ಬರೋದಿಲ್ಲ, ಊಟ ತಿಂಡಿ ಏನೂ ಮಾಡೋದಿಲ್ಲ. ಅಲ್ಲೇ ಹೋಗಿಬಿಟ್ಟು ಊಟ ಮಾಡಿಸ್ತಾರೆ. ಅವಳಿಗೆ ಸ್ನಾನ ಮಾಡಿಸೋದು ಇವಾಗ ಡೆಲಿವರಿ ಆದಾಗಿಂದ ಅವರೇನೆ ಮಾಡಿಸ್ತಾರೆ. ಮನೆಗೆಲ್ಲ ಗೆಸ್ಟ್ಗಳು ಬರ್ತಾ ಇರ್ತಾರೆ. ಸೊ ಅವರಿಗೆ ಕಾಫಿ ತಿಂಡಿ ಮಾಡಿಕೊಡೋದು. ಸೊ ಹೀಗಾಗಿ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಅವ್ರಿಗೆ. ಹಾಗಾಗಿ ನಾನು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತೀನಿ. ಈ ಕೆಲಸಗಳೆಲ್ಲ ನನಗೆ ದೊಡ್ಡದು ಅಂತಲೂ ಅನ್ಸೋದಿಲ್ಲ. ಇವಾಗ ಡೆಲಿವರಿ ಆಗಿ 1 ಮಂತ್ ಆಯಿತು. ಸೊ 1 ಮಂತಲ್ಲಿ 2 ಡೇಸ್ ಏನೋ 3 ಡೇಸ್ ಅಷ್ಟೇ ನಾನು ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ್ದಿದ್ದು. ಬಿಟ್ಟರೆ ಇಡೀ ದಿನ ಬರೀ ಮಲ್ಕೊಂಡೇ ಇರ್ತಿದ್ದೆ. ಪಾಪು ನೈಟು ನಿದ್ದೆ ಕೊಟ್ಟಿರಲ್ಲ. ಸೊ ಹಾಗಾಗಿ ನಾನು ಊಟ ತಿಂಡಿ ಮಾಡಬೇಕಾದ್ರೆ ಎದ್ದೇಳೋದು ಮತ್ತು ತಿರ್ಗಾ ಮಲ್ಕೊಂಬಿಡೋದು ಅಷ್ಟೇ ಮಾಡ್ತಾ ಇದ್ದಿದ್ದು. ಸೊ ಒಂದು 3 ಡೇಸ್ ಏನೋ ಇದಿಷ್ಟು ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡ್ರೆ ಅಮ್ಮಂಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದಿಷ್ಟೆಲ್ಲ ಆದಮೇಲೆ ಅಮ್ಮ ಬಂದು ಕಸ ಗುಡಿಸಿ ಡೆಟಾಲೆಲ್ಲ ಹಾಕಿ ನೆಲ ಒರೆಸಿ ರೂಮ್ ಫ್ರೆಶ್ನರ್ ಹಾಕ್ತಾರೆ. ಸೊ ಅಲ್ಲಿಗೆ ನನ್ನ ರೂಮ್ ಕ್ಲೀನ್ ಆಗುತ್ತೆ. ಮತ್ತು ಇನ್ನೊಂದು ಇದೇನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಬಾಣಂತಿಯರು ಇರೋ ರೂಮು ತುಂಬ ಕ್ಲೀನಾಗಿರಬೇಕು. ಸೊ ಹಾಗಾಗಿ ಆ್ಯಂಡ್ ನನಗೆ ಈ ಬೆಡ್ಶೀಟ್ ತುಂಬಾ ಇಷ್ಟ. ಇದು 2 ಇದೆ ಬೆಡ್ಶೀಟು. ಸೊ ನೆಕ್ಸ್ಟು ಬರೋ ವೀಡಿಯೋದಲ್ಲೆಲ್ಲ ಇದೇ ಬೆಡ್ಶೀಟ್ ಇರುತ್ತೆ. ಬಟ್ ನಾನು ಇದು ಒಂದೇ ಯೂಸ್ ಮಾಡ್ತಾ ಇಲ್ಲ. ನಾನು 2 ಡೇಸ್ಗೆ ಒಂದು ಸತಿ ಬೆಡ್ಶೀಟ್ನ ಚೇಂಜ್ ಮಾಡ್ತೀನಿ. ಬಟ್ 2 ಇರೋದ್ರಿಂದ ಸೇಮ್ ಇದೆ. ಕೆಲವ್ರು ನೋಡೋರಿಗೆ ಏನು ಅನಿಸುತ್ತೆ ಅಂದರೆ ಇದೇ ಬೆಡ್ಶೀಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಿಕಾಸ್ ನಾನು ತುಂಬ ಯೂಟ್ಯೂಬರ್ಸ್ ವೀಡಿಯೋಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಸೊ 2 ಇದೆ. ಕೆಳಗಡೆ ಒಂದು ಇವಾಗ ಆಲ್ರೆಡಿ ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ, ಇಲ್ಲಿ ಮೇಲ್ಗಡೆ ಒಂದು ಬೆಡ್ ಮೇಲೆ ಹಾಕ್ತಾ ಇದ್ದೀನಿ. ನಾನು ಕೆಲಸ ಮಾಡಬೇಕಾದ್ರೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇನ್ನು ನೆಕ್ಸ್ಟು ಅಮ್ಮ ಕೆಲಸ ಮಾಡಬೇಕಾದ್ರೆ ವೀಡಿಯೋ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿದ್ರಲ್ಲ ನನ್ನ ಬಾಣಂತನ ಆರೈಕೆ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ
ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.